Namaste. Subject Basic Electronics. Name of the book author A.P. Godse and U.A. Bakshi. Fifth model Digital Electronics Fundamentals. Article number 7.12 NOR Implementation. Example 7.12.4 Implement XOR gate using only NOR gates. So XOR anta ಹೇಳಿದ್ರೆ XOR. So first we should write the Boolean expression for XOR gate. XOR gate the expression Boolean expressions ಏನು A B bar plus A bar B. ಇದನ್ನು ನಾವು F ಅಂತ ಕಾಲ್ ಮಾಡೋಣ. ಓಕೆ, ಯೂಸಿಂಗ್ ನಾರ್ ಗೇಟ್ ಅಂತ ಹೇಳಿದ್ದಾರೆ. ಸೊ ಎಫ್ಗೆ ಡಬಲ್ ಕಾಂಪ್ಲಿಮೆಂಟ್ ಮಾಡಿದರೆ ಎಫ್ ಎ. ಓಕೆ, ಸೊ ಹಾಗಾದರೆ ಇದಕ್ಕೂ ಡಬಲ್ ಕಾಂಪ್ಲಿಮೆಂಟ್ ಬರಿಬೇಕು. ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಡಬಲ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ ಡಿ ಮಾರ್ಗನ್ಸ್ ಥಿಯರಮ್ನ ಅಪ್ಲೈ ಮಾಡೋಣ. ಎ ಬಿ ಬಾರ್ ಬಾರ್ ಒಂದು ಮೇಲ್ಗಡೆ ಬಾರ್ ಇದೆಯಲ್ಲ ಅದನ್ನು ಹಾಗೆ ಬರೆದ್ಬಿಡಿ. ಫಸ್ಟ್ ಬಾರ್ ಇದೆಯಲ್ಲ ಅದು ಸೆಕೆಂಡ್ ಬಾರಿಗೆ ನಾವು ಡಿ ಮಾರ್ಗನ್ಸ್ ಅಪ್ಲೈ ಮಾಡ್ತಾ ಇರೋದು. ಸೊ ಎ ಬಿ ಬಾರ್ ಹೋಲ್ ಬಾರ್ ಡಾಟ್ ಅಂದರೆ ಆ್ಯಂಡ್ ಗೇಟ್ ಇರೋದು ಆರ್ ಗೇಟ್ ಆಗುತ್ತೆ. ಸಾರಿ ಆರ್ ಅಲ್ವಾ, ಇದು ಪ್ಲಸ್ ಅಂತ ಹೇಳಿದ್ರೆ ಆರ್ ಗೇಟ್ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಗೇಟ್ ಆಗುತ್ತೆ ಡಿ ಮಾರ್ಗನ್ಸಲ್ಲಿ. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಹೋಲ್ ಬಾರ್. ಸೊ ದಿಸ್ ಈಸ್ ಫಾರ್ ಡಿ ಮಾರ್ಗನ್ಸ್ ಥಿಯರಮ್. ಅಗೇನ್ ಮತ್ತೆ ಇದಕ್ಕೆ ಡಿ ಮಾರ್ಗನ್ಸ್ ಅಪ್ಲೈ ಮಾಡಬೇಕು, ಗೊತ್ತಾಯ್ತಲ್ಲ. ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಡಬಲ್ ಬಾರ್, ಯಾಕಂದರೆ ಇದು ಪ್ರಾಡಕ್ಟಲ್ಲಿದೆ ಅಲ್ವಾ. ಸೊ ಆಗ ಏನಾಗುತ್ತೆ ಡಿ ಮಾರ್ಗನ್ಸ್ ಅಪ್ಲೈ ಮಾಡಿದ್ರೆ ಆ್ಯಂಡ್ ಇರೋದು ಆರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆ್ಯಂಡ್ ಇದೆಯಲ್ಲ ಅದು ಹಾಗೇ ಇರಲಿ. ಮತ್ತು ಇದಿಷ್ಟಕ್ಕೆ ನಾವು ಡಿ ಮಾರ್ಗನ್ಸ್ ಅಪ್ಲೈ ಮಾಡ್ತಾ ಇರೋದು. ಎ ಡಬಲ್ ಬಾರ್, ಸೊ ಮಲ್ಟಿಪ್ಲಿಕೇಶನ್ ಇರೋದು ಅಡಿಷನ್ ಆಗುತ್ತೆ ಅಂದರೆ ಪ್ಲಸ್ ಆಗುತ್ತೆ. ಪ್ರಾಡಕ್ಟ್ ಇರೋದು ಅಂದರೆ ಆ್ಯಂಡ್ ಗೇಟ್ ಇರೋದು ಆರ್ ಗೇಟ್ ಆಗುತ್ತೆ. ಬಿ ಬಾರ್, ಸೊ ಕ್ಲೋಸ್ ದಿ ಬ್ರ್ಯಾಕೆಟ್. ಮತ್ತು ಇಲ್ಲಿ ಬಾರ್ ಇದೆಯಲ್ಲ ಆ ಬಾರನ್ನು ಹಾಗೆಯೇ ಬರೀಬೇಕು. ಸೊ ಈಕ್ವಲ್ ಟು ಎ ಬಾರ್ ಹೇಗಿದೆ ಹಾಗೆ ಬರೆಯೋಣ, ಪ್ಲಸ್ ಬಿ ಡಬಲ್ ಕಾಂಪ್ಲಿಮೆಂಟ್ ಇಸ್ ಬಿ ಓನ್ಲಿ. ನೆಕ್ಸ್ಟು ಎ ಡಬಲ್ ಕಾಂಪ್ಲಿಮೆಂಟ್ ಇಸ್ ಎ ಪ್ಲಸ್ ಬಿ ಬಾರ್, ಮತ್ತು ಮೇಲೆ ಹೋಲ್ ಬಾರ್ ಇದೆಯಲ್ಲ ಅದು ಹಾಗೇ ಇರಲಿ. ಸೊ ದಿಸ್ ಈಸ್ ಫಾರ್ ಎಫ್ ಡಬಲ್ ಬಾರ್, ಸೊ ದಟ್ ಈಸ್ ಎಫ್. ಸೊ ಎಫ್ ಅಂದರೆ ಇದಿಷ್ಟು, ಗೊತ್ತಾಯ್ತಲ್ಲ. ಈಗ ಸಿಂಪಲ್ಲಾಗಿ ಸರ್ಕ್ಯೂಟ್ ಬರೆಯೋಣ ಆಯಿತಾ. ಫಸ್ಟು ಎ ಬಾರ್ ಅಂತ ಇದೆ, ಸೊ ದಿಸ್ ಈಸ್ ಎ ಬಾರ್. ನೆಕ್ಸ್ಟು ಬಿ ಇದೆರಡು ಏನು ಆರ್ ಗೇಟ್ ಯೂಸ್ ಮಾಡಬೇಕು. 2 ಇನ್ಪುಟ್ ಆರ್ ಗೇಟ್ ಆಯಿತಾ. ನೆಕ್ಸ್ಟ್ ಎ ಪ್ಲಸ್ ಬಿ ಬಾರ್, ಸೊ ದಿಸ್ ಒನ್ ಈಸ್ ಎ. ನೆಕ್ಸ್ಟ್ ದಿಸ್ ಈಸ್ ಬಿ ಬಾರ್. ಇದು ಮತ್ತೆ ಪ್ಲಸ್ ಇದೆ, ಪ್ಲಸ್ ಇದ್ದರೆ ಆರ್ ಗೇಟ್ ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎರಡು ಪ್ರಾಡಕ್ಟಲ್ಲಿದೆ, 2 ಫಂಕ್ಷನ್ಸ್ ಪ್ರಾಡಕ್ಟಲ್ಲಿ ಮಾಡಬೇಕು. ಸೊ ಪ್ರಾಡಕ್ಟಿಗೆ 2 ಇನ್ಪುಟ್ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಮತ್ತಿದು ಮೇಲೆ ಹೋಲ್ ಬಾರ್ ಇದೆ, ಸೊ ಹಾಗಾಗಿ ನಾಟ್ ಗೇಟ್ ಯೂಸ್ ಮಾಡಿರೋದು. ಸೊ ದಿಸ್ ಈಸ್ ಫಾರ್ ಎಫ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಇದು ಎ ಬಾರ್ ಪ್ಲಸ್ ಬಿ, ದಿಸ್ ಒನ್ ಈಸ್ ಎ ಪ್ಲಸ್ ಬಿ ಬಾರ್. ಇಲ್ಲಿ ಅದು ಎ ಬಾರ್ ಪ್ಲಸ್ ಬಿ, ಇದು ಆ್ಯಂಡ್ ಗೇಟ್ ಅಲ್ವಾ, ಹಾಗಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಎ ಪ್ಲಸ್ ಬಿ ಬಾರ್ ಆಗುತ್ತೆ. ಸೊ ದಿಸ್ ಔಟ್ಪುಟ್. ನೆಕ್ಸ್ಟ್ ಇಲ್ಲಿ ಎಫ್ದು ಏನಾಗುತ್ತೆ, ಇದಕ್ಕೆ ಬೇಕಾದರೆ ಎಫ್ ಅಂತ ಕಾಲ್ ಮಾಡ್ಕೊಳ್ಳಿ. ಎಫ್ ಅಲ್ಲ, ಓಕೆ ಇದು ಹಾಗೆ ಇರಲಿ. ಸೊ ನೆಕ್ಸ್ಟ್ ಈ ಫಂಕ್ಷನಿಗೆ ಮತ್ತೆ ಕಾಂಪ್ಲಿಮೆಂಟ್ ಮಾಡ್ತಾ ಇರೋದು ಅಂದರೆ ನಾಟ್ ಗೇಟ್ ಯೂಸ್ ಮಾಡಿದ್ದಾರೆ. ಎ ಬಾರ್ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಬಾರ್. ಇಲ್ಲಿ ಬಬಲ್ ಇರೋದ್ರಿಂದ ಹಾಗೆಯೇ ಕಾಂಪ್ಲಿಮೆಂಟ್ ಬರಿಬೇಕು. ಸಪೋಸ್ ಈ ಬಬಲ್ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಬಫರ್ ಆಗುತ್ತೆ. ಸೊ ಹೀಗಿದ್ದರೆ
ಗೇಟ್ ಬಫರ್. ಇನ್ಪುಟ್ ಏನಿರುತ್ತೆ ಅದೇ ಔಟ್ಪುಟ್ಟು. ಈಗ ಈ ಐ ಸಿ ಗೇಟಿಗೆ ಇಲ್ಲಿ ಒಂದು ಬಬಲ್ ಹಾಕಿದರೆ ಕಾಂಪ್ಲಿಮೆಂಟ್ ಆಗುತ್ತೆ. ಎ ಇದ್ದರೆ ಇನ್ಪುಟ್ಟು, ಎ ಬಾರ್ ಇಸ್ ದಿ ಔಟ್ಪುಟ್, ಆ ಥರ ಗೊತ್ತಾಯ್ತಲ್ಲ. ಸೊ ನಾಟ್ ಗೇಟ್ ಯೂಸ್ ಮಾಡಿರೋದ್ರಿಂದ ಈ ಫಂಕ್ಷನಿಗೆ ಔಟ್ಪುಟ್ ತೆಗೆಯೋದಕ್ಕೆ ಮೇಲೆ ಕಾಂಪ್ಲಿಮೆಂಟ್ ಆಯಿತು. ಸೊ ದಿಸ್ ಈಸ್ ಆರ್ ಆ್ಯಂಡ್ ಲಾಜಿಕ್. ಗೊತ್ತಾಯ್ತಲ್ಲ. ಈ ನಾಟ್ ಗೇಟ್ ಏನು ಯೂಸ್ ಇಲ್ಲ, ಅಂದರೆ ಕನ್ಸಿಡರ್ ಮಾಡಲ್ಲ ಆರ್ ಆ್ಯಂಡ್ ಲಾಜಿಕ್. ಅಂದರೆ ಆರು ಆ್ಯಂಡು ನಾಟ್ ಅಂತೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ. ಬರೀ ಆರ್ ಆ್ಯಂಡ್ ಈಸ್ ವೆರಿ ಇಂಪಾರ್ಟೆಂಟು. ಆರ್ ಆ್ಯಂಡ್ ಗೇಟ್ ಅಥವಾ ಆರ್ ಆ್ಯಂಡ್ ಲಾಜಿಕ್ ಆಯಿತು. ನೆಕ್ಸ್ಟು ನಾರಲ್ಲಿ ನಾವು ಬರೀಬೇಕು. ನಾರ್ ಇಂಪ್ಲಿಮೆಂಟೇಷನ್ ಅಂದರೆ ಯೂಸಿಂಗ್ ನಾರ್ ಗೇಟ್ ಮಾತ್ರ. ಇಲ್ಲಿ ಹೇಳಿದಾರಲ್ಲ ಯೂಸಿಂಗ್ ಓನ್ಲಿ ನಾರ್ ಗೇಟ್ಸ್. ನಾರ್ ಗೇಟ್ಸ್ ಅಂದರೆ ಏನು ಮಾಡೋಣ, ಇವಾಗ ಎ ಬಾರ್ ಇದೆಯಲ್ಲ, ಸೊ 2 ಇನ್ಪುಟ್ ನಾರ್ ಗೇಟನ್ನು ಶಾರ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಈ 2 ಇನ್ಪುಟ್ ನಾರ್ ಗೇಟ್ನ ಶಾರ್ಟ್ ಮಾಡಿ ಅದನ್ನು ಎಗೆ ಕೊಟ್ಟಿದ್ದಾನೆ. ಇನ್ಪುಟ್ ಎ, ಲಾಜಿಕ್ ಇನ್ಪುಟ್ ಎ, ಔಟ್ಪುಟ್ ಏನಾಗುತ್ತೆ, ಎ ಬಾರ್ ಆಗುತ್ತೆ. ಓಕೆ. ನೆಕ್ಸ್ಟು ಲಾಜಿಕ್ ಇನ್ಪುಟ್ ಬಿ ಇಂದ ಏನು ಮಾಡೋದು, ಮತ್ತೆ ಅದಕ್ಕೆ ಒಂದು ನಾರ್ ಗೇಟ್ ಯೂಸ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ಇದು ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಆಯಿತು. ಓಕೆ. ಸೊ ಇದು ಕಂಪ್ಲೀಟ್ ಆಯ್ತು ಇಲ್ಲಿ. ನೆಕ್ಸ್ಟ್ ಇದು, ಸೊ ಇದು ಎ ಅಂತ ಆಗುತ್ತೆ. ಬಿ ಬಾರ್ ಇದೆಯಲ್ಲ, ಎಗೇನ್ 2 ಇನ್ಪುಟ್ ನಾರ್ ಗೇಟನ್ನು ಶಾರ್ಟ್ ಮಾಡಿಬಿಟ್ಟು ಲಾಜಿಕ್ ಬಿ, ಲಾಜಿಕ್ ಇನ್ಪುಟ್ ಬಿ ಕೊಡು ಅಪ್ಲೈ ಮಾಡೋದು. ಬಿ ಇನ್ಪುಟ್ ಇರೋದು ಈಚೆ ಸೈಡ್ ಬಂದರೆ ಬಿ ಬಾರ್ ಆಗುತ್ತೆ. ಮತ್ತೇನು ಮಾಡಬೇಕಿಲ್ಲಿ, 2 ಇನ್ಪುಟ್ ನಾರ್ ಗೇಟ್ಗೆ ಕನೆಕ್ಟ್ ಮಾಡೋದು. ಸೊ ಅದು ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್, ಬಿಕಾಸ್ ಇಲ್ಲಿ ಬಬಲ್ ಇದೆಯಲ್ಲ, ಇಲ್ಲಿ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಕಂಪ್ಲೀಟೆಡ್. ಇವಾಗ ಇದಕ್ಕೆ ಸೊ ಮತ್ತೆ 2 ಇನ್ಪುಟ್ ನಾರ್ ಗೇಟಿಗೆ ಇದನ್ನು ಕನೆಕ್ಟ್ ಮಾಡೋದು. ಗೊತ್ತಾಯ್ತಲ್ಲ. ಸೊ ಇವಾಗ ಇದನ್ನೇನಂತ ಕಾಲ್ ಮಾಡೋದು, ಇದಕ್ಕೆ ಎಫ್ ಡಬಲ್ ಕಾಂಪ್ಲಿಮೆಂಟ್ ಅಂತ ಕಾಲ್ ಮಾಡಿರೋಣ. ಓಕೆ, ಅಥವಾ ಎಫ್ ಬಾರ್ ಅಂತ ಇದ್ಕೊಳ್ಳಿ. ನೆಕ್ಸ್ಟ್ ಎಫ್ ಬಾರ್ ಏನಾಗ್ತಾ ಇದೆ, ಎಫ್ ಬಾರ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಇಲ್ಲ ಆಯಿತು. ಮತ್ತಿದು ನಾರ್ ಅಲ್ವಾ, ಹಾಗಾಗಿ ಪ್ಲಸ್ ಆಗುತ್ತೆ. ಮತ್ತು ಇದು ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಇಷ್ಟು ಬಂದಿರುತ್ತೆ ಇಲ್ಲಿ. ಮತ್ತಿಲ್ಲಿ ಬಬಲ್ ಇರೋದ್ರಿಂದ ಮೇಲೆ ಕಾಂಪ್ಲಿಮೆಂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಎಫ್ ಬಾರ್ದು. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಅಂದರೆ, ಇದು ಇಷ್ಟು ಇದಾಯಿತು. ಮತ್ತು ಇಲ್ಲೊಂದು ನಾಟ್ ಗೇಟ್ ಇದೆ ಅಲ್ವಾ. ಸೊ ಇದೆರಡಕ್ಕೆ ಇಲ್ಲಿ ಆಯಿತು. ನೆಕ್ಸ್ಟ್ ಈ ಆ್ಯಂಡ್ಗೆ ಇಲ್ಲಿ ನಾರ್ ಆಯಿತು. ಮತ್ತು ಇಲ್ಲಿ ನಾಟ್ ಇದೆಯಲ್ಲ, ಮತ್ತು 2 ಇನ್ಪುಟ್ ನಾರ್ ಗೇಟನ್ನು ಸಿಂಗಲ್ ಇನ್ಪುಟ್ ಶಾರ್ಟ್ ಮಾಡಿಬಿಟ್ಟು ಕೊಡೋದು. ಗೊತ್ತಾಯ್ತಲ್ಲ. ಎಫ್ ಬಾರ್ ಇರೋದು ಇಲ್ಲಿ ಮತ್ತೆ ಎಫ್ ಡಬಲ್ ಬಾರ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಅಂತ. ಸೊ ಇವಾಗ ಮತ್ತೆ ಏನು ಮಾಡಬೇಕಿಲ್ಲಿ, ಎಫ್ ಬಾರ್ ಇದೆಯಲ್ಲ ಅದಿಷ್ಟು ಬಂದಿದೆ, ಮತ್ತು ಡಬಲ್ ಬಾರ್ ಇನ್ನೊಂದು ಬಾರ್ ಕೊಡೋಣ. ಅಪ್ಲೈ ಮಾಡಿದರೆ ಇಲ್ಲಿ ಮತ್ತೆ ಒಂದು ಬಾರ್ ಹಾಕಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಅಂತ. ಈಗ ಸಿಂಪ್ಲಿಫೈ ಮಾಡೋಣ ಇದನ್ನು. ಸೊ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಏನು, ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎ ಡಬಲ್ ಬಾರ್ ಈಸ್ ಎ ಓನ್ಲಿ ಫ್ರಮ್ ಬೂಲಿಯನ್ ರೂಲ್, ಬೂಲಿಯನ್ ಆಲ್ಜಿಬ್ರಾದ್ದು. ಸೊ ನೆಕ್ಸ್ಟ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಎ ಪ್ಲಸ್ ಬಿ ಬಾರ್ ಬಾರ್. ಸೊ ದಿಸ್ ಈಸ್ ಫಾರ್ ಎಫ್ ಆಗುತ್ತೆ. ಸೊ ದೆನ್ ಎಫ್ ಈಕ್ವಲ್ ಟು ಅಗೇನ್ ಡಿ ಮಾರ್ಗನ್ಸ್ ಅಪ್ಲೈ ಮಾಡಬೇಕು. ಎ ಡಬಲ್ ಬಾರ್ ಪ್ಲಸ್ ಇರೋದು ಡಾಟ್ ಆಗುತ್ತೆ. ಇದು ಆರ್ ಗೇಟ್, ಆರ್ ಇರೋದು ಆ್ಯಂಡ್ ಆಗುತ್ತೆ. ಡಿ ಮಾರ್ಗನ್ ಅಪ್ಲೈ ಮಾಡಿದ್ರೆ ಬಿ ಬಾರ್. ನೆಕ್ಸ್ಟು ಪ್ಲಸ್ ಎ ಬಾರ್ ಇಂಟು ಬಿ ಡಬಲ್ ಬಾರ್. ಡಿ ಮಾರ್ಗನ್ಸ್ ಅಪ್ಲೈ ಮಾಡಬೇಕಿಲ್ಲೂ ಕೂಡ. ಸೊ ಆರ್ ಇರೋದು ಆ್ಯಂಡ್ ಆಗುತ್ತೆ. ಗೊತ್ತಾಯ್ತಲ್ಲ. ಮತ್ತು ಎ ಬಾರು ಬಿ, ಇಲ್ಲಿ ಒಂದು ಬಾರ್ ಇದೆ, ಮತ್ತೊಂದು ಬಾರು, ಈಕ್ವಲ್ ಟು ಎಫ್ ಈಕ್ವಲ್ ಟು ಎ ಡಬಲ್ ಬಾರ್ ಇಸ್ ಎ ಇಂಟು ಬಿ ಬಾರ್
plus A bar into B double complement is B. So this is for X or ಬಂತಲ್ಲ. ಸೊ ಕರೆಕ್ಟ್ ಆಯ್ತಲ್ಲ, ಅಷ್ಟೆ. ಓಕೆ, ಈಗ ಸೊಲ್ಯೂಷನ್ ನೋಡ್ಕೊಳ್ಳಿ. ಸೊ ಸರ್ಕ್ಯೂಟ್ ಹೀಗೆ, ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ದಿಸ್ ಈಸ್ ಫಾರ್ ನಾರ್ ಇಂಪ್ಲಿಮೆಂಟೇಷನ್ ಲಾಜಿಕ್ circuit diagram. So Boolean expression of XOR gate F equal to, this is the Boolean expression of XOR gate. Okay, next ಏನು ಮಾಡಬೇಕಿಲ್ಲಿ, F ಅಂತ ಇದೆ. F ಡಬಲ್ ಕಾಂಪ್ಲಿಮೆಂಟ್ ಇಸ್ F ಓನ್ಲಿ. ಹಾಗಾದರೆ ಇದು ಬೂಲಿಯನ್ ಎಕ್ಸ್ಪ್ರೆಷನ್ಸ್ಗೆ ಡಬಲ್ ಕಾಂಪ್ಲಿಮೆಂಟ್ ಹಾಕಿ. ನೆಕ್ಸ್ಟ್ ಆಫ್ಟರ್ ಅಪ್ಲೈಯಿಂಗ್ ಡಿ ಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಿದ್ಮೇಲೆ ಇದು ಬರುತ್ತೆ. ಓಕೆ, ಹೀಗೆ ಬರುತ್ತೆ. ಇದಕ್ಕೆ ಇಲ್ಲಿ ಸರ್ಕ್ಯೂಟ್, ಲಾಜಿಕ್ ಸರ್ಕ್ಯೂಟ್ ಸಿಂಪಲ್ಲು, ಆರ್ ಆ್ಯಂಡ್ ಲಾಜಿಕ್ ಯೂಸ್ ಮಾಡಿರೋದು. ವಿ ಕ್ಯಾನ್ ಇಂಪ್ಲಿಮೆಂಟ್ ಆರ್ ಆ್ಯಂಡ್ ಲಾಜಿಕ್ ಬೈ ನಾರ್ ಲಾಜಿಕ್. ಇಲ್ಲಿಂದ ನಾವೀಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ಲ, ನಾರ್ ಲಾಜಿಕ್. ಇದರನ್ನೇ ಡೈರೆಕ್ಟಾಗಿ ನಾರ್ ಯೂಸ್ ಮಾಡಿದರೆ ಆಯಿತು. ಮತ್ತು ಇಲ್ಲಿ ನಾಟ್ ಇದೆ, ಹಾಗೆ ಬರೆಯೋಣ. ಮತ್ತು ಇಲ್ಲಿ ಎ ಬಾರ್ ಇದೆಯಲ್ಲ, ಅದಕ್ಕೆ 2 ಇನ್ಪುಟ್ ನಾರ್ ಗೇಟಿಗೆ ಸಿಂಗಲ್ ಇನ್ಪುಟ್ ಲಾಜಿಕ್ ಇನ್ಪುಟ್ ಎ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಬಾರ್ ಆಗುತ್ತೆ, ಬಿ. ಸೊ ಇದು ಇಲ್ಲಿ. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಬಿ ಬಾರ್ ಇದೆಯಲ್ಲ, 2 ಇನ್ಪುಟ್ ನಾರ್ ಗೇಟನ್ನು ಸಿಂಗಲ್ ಇನ್ಪುಟ್ ಮಾಡಿ ಬಿ ಕನೆಕ್ಟ್ ಮಾಡಿದರೆ ಸೊ ಔಟ್ಪುಟ್ಟು ಬಿ ಬಾರ್ ಆಗುತ್ತೆ. ಸೊ ಇದು ಎ, ಇದು ಬಿ ಬಾರ್. ಸೊ ಇದಿದೆಯಲ್ಲ, ಅದು ಇದು. ಸೊ ಇದಕ್ಕೆ ಇದು, ಇದಕ್ಕೆ ಇದು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇದು ನಾಟಿಗೆ ಮತ್ತೆ 2 ಇನ್ಪುಟ್ನ ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಅಂದರೆ ಇದಕ್ಕೆ ಔಟ್ಪುಟ್ ಆಗುತ್ತೆ, ಇದಕ್ಕೆ ಇನ್ಪುಟ್ ಆಗುತ್ತೆ ಅಷ್ಟೆ. ಸೊ ಫೈನಲಿ ಎಫ್. ಇದೇ ಸರ್ಕ್ಯೂಟ್ ಇಲ್ಲಿ ಕೂಡ ಹಾಗೆ. ಓಕೆ, ಒಮ್ಮೆ ಬೇಕಾದ್ರೆ ಅದನ್ನಾದರೂ ರೆಫರ್ ಮಾಡಿ, ಇದನ್ನಾದರೂ ರೆಫರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.